ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರಿ ಶಾಲೆಗಳ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ದಾಖಲೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಕೊಠಡಿಗಳೇ ಇಲ್ಲ. ಎತ್ತಿನ ಬೂದಿಹಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ಇದೆ. ಬಳ್ಳಾರಿ ತಾಲೂಕಿನ ಎತ್ತಿ ಬೂದಿನಹಾಳ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಸುಸಜ್ಜಿತವಾದಂತಹ ಕಟ್ಟಡನೇ ಇಲ್ಲ. ಬರೋಬ್ಬರಿ 600 ಜನ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಆದರೆ 600 ಜನ ವಿದ್ಯಾರ್ಥಿಗಳಿಗೆ ಕೇವಲ 7 ಕೊಠಡಿಗಳು ಮಾತ್ರ ಇದ್ದಾವೆ. 7 ಕೊಠಡಿಗಳಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು. ಎತ್ತಿ ಬೂದಿಹಾಳ ಸರ್ಕಾರಿ ಶಾಲೆಯಲ್ಲಿ 18 ಕೊಠಡಿಗಳಿದ್ದಾವೆ. ಆದರೆ ಉಪಯೋಗಕ್ಕೆ ಯೋಗ್ಯ ಇರುವಂಥದ್ದು ಕೇವಲ 7 ಕೊಠಡಿಗಳು ಮಾತ್ರ. ಎತ್ತೆಚ್ಚಿಕೊಂಡು ನಮಗೆ ಸಮಸ್ಯೆ ಬಗೆಹರಿಸಿಕೊಟ್ರೆ ಒಳ್ಳೆಯದು. ಕೊಠಡಿಗಳೆಲ್ಲ ಬಿದ್ದಿದ್ದಾವೆ, ಒಂದು ಸಮಸ್ಯೆ ಅಲ್ಲ, ಭಾಳ ಸಮಸ್ಯೆ ಇದೆ ಸರ್. ನಮ್ಮ ಕಡೆ ಮಳೆ ಬಂದಾಗ ಎಲ್ಲ ಹೋಗುತ್ತೆ ಸರ್. ಮಳೆ ಬಂದಾಗ ಇದೆಲ್ಲ ಹೋಗುತ್ತೆ, ಎಲ್ಲ ನೀರು ನಿಂತ್ಕೊಳ್ಳುತ್ತೆ. ಇದು ಇವಾಗಿಂದಲ್ಲ ಸರ್ ಸಮಸ್ಯೆ, ಭಾಳ ವರ್ಷದ ಸಮಸ್ಯೆ. ನಾವು ಹೇಳ್ತಿದ್ದೀವಲ್ಲ, ನಮ್ಮ ಹುಡುಗರು ಇದ್ದಾರೆ, ನಮ್ಮ ಇವರು ಇದ್ದಾರೆ ಅಂತ ಹೇಳ್ತಿದ್ದೀವಿ. ಆದರೆ ಎತ್ತೆಚ್ಚಿಕೊಂಡು ಅಧಿಕಾರಿಗಳು ಮಾಡಲೇಬೇಕಲ್ಲ ಸರ್. ಅವ್ರು ಮಾಡಿದ್ರೆಲ್ಲ ನಮಗೆ ಚೆನ್ನಾಗಿರುತ್ತೆ. ಹುಡುಗರಿಗೆ ಏನೋ ಆಯ್ತು ಅನ್ಕೊಂಡು ಯಾರು ಜವಾಬ್ದಾರಿ ಅದಕ್ಕೆ ಕಾಣ್ತಿದೆ ಸರ್. ಎಲ್ಲ ಶೀಲಿಂಗ್ಗಳು ಒಂದನೇ ಕ್ಲಾಸ್ದ 8ನೇ ಕ್ಲಾಸ್ವರೆಗೂ ಶಾಲೆ ಇದೆ ಸರ್. ಇಲ್ಲಿ 620 ಮಕ್ಕಳು ಇದ್ದಾರೆ ಸರ್. ಇಲ್ಲಿ 620 ಮಕ್ಕಳು ಇದ್ದಾರೆ. ಎಲ್ಲ ಮಕ್ಕಳು SC ST ಮಕ್ಕಳು ಸರ್. SC ST ಮಕ್ಕಳು ಸರ್. ಬೇರೆ ಸಮುದಾಯ 5% ಇದೆ ಸರ್ ಇಲ್ಲಿ ಅಷ್ಟೇ. ಇದ್ರಾಗ ಎಲ್ಲ ಶಾಲೆಗಳು ಇವು ಕೆಳಗೆ ಬೀಳ್ತಿದೆ ಸರ್. 20 ವರ್ಷ ಆಯಿತು ನಾವು 1ನೇ ಕ್ಲಾಸ್ ಓದ್ಬೇಕಾದ್ರೆ ಕಟ್ಟಿಸಿದ ಶಾಲೆಗಳು ಇವಾಗ ಕೆಳಗೆ ಬಿದ್ದೋದ ಹೋಗ್ಬಿಟ್ಟವು ಸರ್. ಎಲ್ಲ ನಮ್ಮ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಇದೆ. ಹೀಗಾಗಿ ನಾವು ಶಿಕ್ಷಕರು ಎಲ್ಲ ಹೊರಗಡೆ ಕುಂದಿರಿಸಿಕೊಂಡು ಪಾಠವನ್ನು ಮಾಡುತ್ತಿದ್ದಾರೆ. ಪಾಠ ಮಾಡಲು ಶಿಕ್ಷಕರಿಗೆ ತೊಂದರೆ ಆಗುತ್ತದೆ. ನೋಡಿದ್ರೆ ಎಲ್ಲ ಕೊಠಡಿಗಳನ್ನು ಬೀಳಂಗಿದ್ದಾವೆ. ಹೀಗಾಗಿ ಕೊಠಡಿಗಳನ್ನು ಕಟ್ಟಿಸಿಕೊಳ್ಳಬೇಕೆಂದು ಶೌಚಾಲಯಗಳನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಇದು ಎತ್ತಿ ಬೂದಿಹಾಳ ಗ್ರಾಮದ ಮಕ್ಕಳ ಸಮಸ್ಯೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಅನೇಕ ಶಾಲೆಗಳ ಪರಿಸ್ಥಿತಿ ಇದೇ ರೀತಿಯಾಗಿ ದುಸ್ಥಿತಿಗೆ ತಲುಪಿದೆ. ಯಾವ ರೀತಿ ಮಕ್ಕಳಿಗೆ ಪಾಠ ವಿದ್ಯಾಭ್ಯಾಸ ಮಾಡೋದಕ್ಕೆ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ? ಎತ್ತಿ ಬೂದಿನಹಾಳ ಗ್ರಾಮದ ಜನ ಏನೆಲ್ಲ ಸಮಸ್ಯೆಗಳನ್ನು ತೋಡ್ಕೊಂಡಿದ್ದಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಈಗಾಗಲೇ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವಂತ ಪರಿಸ್ಥಿತಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಅನೇಕ ಇತ್ತೀಚಿನ ದಿನಮಾನಗಳನ್ನ ಗಮನಿಸ್ತಾ ಹೋದ್ರೆ ಅತಿ ಪೋಷಕರು ಸಹ ಖಾಸಗಿ ಶಾಲೆಗಳಿಗೆ ಕಳಿಸುವಂತದ್ದು ಕೂಡ ಇದೆ. ಆದ್ರೆ ಆಂಧ್ರದ ಗಡಿ ಭಾಗಕ್ಕೆ ಬರುವಂತ ಎತ್ತಿನ ಬೂದಿಹಾಳ ಈ ಗ್ರಾಮದಲ್ಲಿ ಪೋಷಕರು ಯಾವುದೇ ರೀತಿಯಾಗಿ ನಾವು ಖಾಸಗಿ ಶಾಲೆಗಳಿಗೆ ಕಳಿಸೋದು ಬೇಡ, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋಣ, ಆ ಮಕ್ಕಳ ವಿದ್ಯಾಭ್ಯಾಸ ಸಹ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎತ್ತಿನ ಬೂದಿಹಾಳ ಗ್ರಾಮದ ಎಲ್ಲಾ ಪೋಷಕರು ಸಹ ಇಲ್ಲಿಯೇ ಕಳಿಸ್ತಾ ಇದ್ರೆ. ಆದ್ರೆ ನಿಜಕ್ಕೂ ಇಲ್ಲಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಆದ್ರೆ ಇವರಿಗೆ ಸರಿಯಾದ ಒಂದು ಕೊಠಡಿ ಇಲ್ಲ ಅಂತಾನೆ ಹೇಳ್ಬೋದು. 18 ಕೊಠಡಿಗಳಿದ್ರೆ ಕನಿಷ್ಠ ಬರೀ 7 ಕೊಠಡಿಗಳು ಮಾತ್ರ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ. ಮಿಕ್ಕಿರುವಂತ ಎಲ್ಲಾ ಕೊಠಡಿಗಳು ಸಹ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿವೆ. ಮಳೆ ಏನಾದ್ರೂ ಬಂದ್ಬಿಟ್ರೆ ನಿಜಕ್ಕೂ ಈ ಶಾಲೆಗಳಿಗೆ ಈ ಮಕ್ಕಳನ್ನ ಕಳಿಸ್ಲೇಬಾರ್ದು ಅಂತ ಹೇಳಿ ಪೋಷಕರು ಸಹ ಡಿಸೈಡ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಯಾವ ಸಮಯದಲ್ಲಾದ್ರೂ ಈ ಶಾಲೆಯ ಕೊಠಡಿಗಳು ನೆಲಕ್ಕೆ ಉರುಳಬಹುದು. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಯಾರು ಹೊಣೆ? ಶಿಕ್ಷಣ ಸಚಿವರು ಹೊಣೆ ಆಗ್ತಾರ, ಶಾಲಾ ಶಿಕ್ಷಕರು ಹೊಣೆ ಆಗ್ತಾರ, ಇದಕ್ಕೆ ಯಾರು ಹೊಣೆ ಆಗ್ತಾರ ಅಂತ ಹೇಳ್ಬಿಟ್ಟು ಪೋಷಕರು ಕೂಡ ತಮ್ಮ ಅಳಲನ್ನ ಹೇಳ್ತಾನೆ ಇದ್ದಾರೆ. ನಿಜಕ್ಕೂ ಶಿಕ್ಷಣ ಸಚಿವರು ಸಾಕಷ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಹೋದಾಗೆಲ್ಲ ಹೇಳ್ತಾರೆ, ನಾವು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟಿದ್ದೇವೆ, ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ ಸಚಿವರು. ನಿಜಕ್ಕೂ ಈ ಎತ್ತಿನ ಬೂದಿಹಾಳ ಗ್ರಾಮದ ಸಮಸ್ಯೆಯನ್ನ ಗಮನಿಸಬೇಕಾಗಿದೆ. ಇದು ಒಂದೇ ಶಾಲೆಯ ಸಮಸ್ಯೆ ಅಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ನಿಜಕ್ಕೂ 60ಕ್ಕೂ ಹೆಚ್ಚು ಈ ರೀತಿಯಾದಂತ ಶಾಲೆಗಳ ಪರಿಸ್ಥಿತಿ ಆಗಿದೆ. ಇಲ್ಲಿಯ ಜಿಲ್ಲಾ ಆಡಳಿತಕ್ಕೂ ಆಗಿರ್ಬೋದು, PO ಆಗಿರ್ಬೋದು, TDP ಆಗಿರ್ಬೋದು, ಸಾಕಷ್ಟು ಬಾರಿ ಎತ್ತಿನ ಬೂದಿಹಾಳ ಗ್ರಾಮದ ಪೋಷಕರು ಹೋಗಿ ಸಾಕಷ್ಟು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಕೂಡ ಈ ಶಾಲೆಯ ಪರಿಸ್ಥಿತಿ ಹಾಗೂ ಈ ಶಾಲೆಯ ಸಮಸ್ಯೆ ಮಾತ್ರ ಸರಿ ಹೋಗಿಲ್ಲ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸ್ಬೇಕೋ ಬೇಡವೋ ಅನ್ನುವಂತ ಪರಿಸ್ಥಿತಿ ಕೂಡ ಇದೆ. ಅದೇ ರೀತಿಯಾಗಿ ನಮ್ಮ TV5 ದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅನ್ನುವಂತ ರಿಯಾಲಿಟಿ ಚೆಕ್ ಮಾಡಿದಾಗ ಸಹ ನೋಡಿದ್ರಿ, ಅಲ್ಲಿಯ ವ್ಯವಸ್ಥೆಯನ್ನ ನೋಡಿದ್ರೆ ಯಾವುದೇ ರೀತಿಯಾಗಿ ಮಕ್ಕಳು ಅಲ್ಲಿ ಶಾಲೆಯಲ್ಲಿ ಕೂಡಕ್ಕಾಗೋದಿಲ್ಲ. ಇಲ್ಲಿಯ ಮಕ್ಕಳು ಮಳೆ ಬಂದ್ರೆ ಸಾಕು, ಯಾಕಾದ್ರೂ ಮಳೆ ಬರುತ್ತೆ ಅನ್ನುವಂತ ವಾತಾವರಣ ಕೂಡ ಸದ್ಯ ಇರುವಂತದ್ದು. ಆದಷ್ಟು ಬೇಗನೆ ಜಿಲ್ಲಾ ಆಡಳಿತ ಆಗಿರ್ಬೋದು, CO ಆಗಿರ್ಬೋದು ಮತ್ತು DDP ಮತ್ತೆ BO ಇವರೆಲ್ಲರೂ ಸೇರಿಕೊಂಡು ಸರ್ಕಾರ ಗಮನಕ್ಕೆ ತಂದು
ಏನು ಎತ್ತಿನ ಬೂದಿಹಾಳ ಗ್ರಾಮದಲ್ಲಿ 600 ವಿದ್ಯಾರ್ಥಿಗಳಿಗೆ ಒಂದು ಕನಸು ಏನಿದೆ, ಆ ಕನಸನ್ನ ನನಸು ಮಾಡ್ಬೇಕು ಅನ್ನೋದೇ ನಮ್ಮ TV5 ಆಶೆ ಕೂಡ ಆಗಿದೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.